ರಾಣಿ ಉತ್ಕಲಾದೇವಿಯವರು ಗರ್ಭವತಿಯಾದಾಗ ಎಲ್ಲರೂ ಸಂಭ್ರಮ ಪಟ್ಟಿದ್ದರು. ಅವರು ಪ್ರಸೂತಿಯಲ್ಲಿರುವಾಗ ಧನಂಜಯ ದಾಳಿ ಮಾಡಿ ಅಥರ್ವ ದೇವರನ್ನು ಸೆರೆಮನೆಗೆ ತಳ್ಳಿಬಿಟ್ಟನು. ರಾಜ್ಕುಮಾರ ಉತ್ಕಲಾದೇವಿಯವರು ರಾಜಕುಮಾರನ ಪ್ರಾಣ ಉಳಿಸಲು ಅವನನ್ನು ಸೂರ್ಯ ಪದಕದ ಸಹಾಯದಿಂದ ಇಲ್ಲಿಗೆ ಕಳುಹಿಸಿದರು. ಆಗ್ತಾನೆ ಹುಟ್ಟಿದ ಮಗುನ? ಹೌದು. ರಾಣಿ ಉತ್ಕಲಾದೇವಿಯವರಿಗೆ ಆದ ನೋವನ್ನು ಯಾರು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ಇನ್ನು ಕಣ್ಣು ಕೂಡ ಬಿಟ್ಟಿಲ್ಲದ ಕಂದಮ್ಮನನ್ನು ಯಾವ ತಾಯಿ ತಾನೇ ತನ್ನಿಂದ ಬೇರಾಗುವುದಕ್ಕೆ ಬಿಟ್ಟಾಳು? ಆದರೆ ರಾಣಿ ಉತ್ಕಲಾದೇವಿಯವರು ರಾಜಕುಮಾರನನ್ನು ಇಲ್ಲಿಗೆ ಕಳುಹಿಸದಿದ್ದರೆ ರಾಜಕುಮಾರ ಜೀವಂತವಾಗಿ ಉಳಿಯಲು ಸಾಧ್ಯವೇ ಇರಲಿಲ್ಲ. ಈ ಕಥೆ ಕೇಳಿ ನನಗೆ ಯಾಕೆ ಒಂಥರ ಅನಿಸ್ತಾ ಇದೆ. ಈ ಕಥೆಗೂ ನನಗೂ ಏನ್ ಸಂಬಂಧ? ಯಾಕೆ ಸಂಕಟ ಆಗ್ತಿದೆ ನನಗೆ? ಚಾಚಾ, ನಾನು ತುಂಬಾ ಇಮೋಷನಲ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಿ ಅನ್ಸುತ್ತೆ. ಈ ಆಮ್ರಪಾಲಿನ ಅಂಡರ್ ಎಸ್ಟಿಮೇಟ್ ಮಾಡಿ ತಪ್ಪು ಮಾಡ್ತಾ ಇದ್ದೀನಿ. ಮುಳ್ಳು ಸಣ್ಣದು, ನೋವು ಕಡಿಮೆ ಅಂತ ಬಿಟ್ರೆ ಅದೇ ನಂಜಾಗತ್ತೆ. ಆಮ್ರಪಾಲಿ, ಆದಷ್ಟು ಬೇಗ ನಿಮ್ಗೆ ನಿಮ್ ರಾಜ್ಕುಮಾರ ಸಿಗ್ಲಿ. ಧನ್ಯವಾದ ಆಪದ್ ಬಾಂಧವ. ಅಸ್ತು ದೇವತೆಗಳು ಕೇಳಿಸಿಕೊಂಡಲ್ಲಿ ನಿನ್ನ ಬಾಯ ಹರಕೆ ನೆರವೇರುತ್ತದೆ. ಶೋನಾ, ಶೋನಾ ಹೇಳು, ಹೇಳು ಶೋನಾ, ಗೆಟ್ ಅಪ್ ಅಪ್. ಬಿಡು ಮಮ್ಮ, ಕೈ ನೋವ್ತಿದೆ, ಬಿಡು. ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ನಿನ್ಗೆ? ಆ ಪ್ರದ್ಯುಮ್ನನ್ ಜೊತೆ ನೀನಿರ್ಬೇಕಿತ್ತು. ಆ ಆಮ್ರಪಾಲಿ ಪ್ರದ್ಯುಮ್ನನ್ ಜೊತೆ ಕೂತ್ಕೊಂಡು ಯಾವ್ದೋ ಕಾಗಕ್ಕ ಗುಪ್ಪಕ್ಕನ್ ಕತೆ ಹೇಳ್ತಿದ್ದಾಳೆ ಗೊತ್ತಾ ನನ್ಗೆ? ಏನಾಗಿದೆ ಮಮ್ಮ ನಿನ್ಗೆ? ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಈ ಮನೆಗ್ ಬಂದಾಗಿಂದ ತುಂಬಾ ವಿಯರ್ಡ್ ಆಗಿ ಆಡ್ತಾ ಇದ್ಯಾ. ಮುಂಚೆ ಯಾವತ್ತೂ ನಿನ್ನ ಇಪ್ಸೆ ಇರ್ಲಿಲ್ಲ, ಇಷ್ಟೊಂದು ಕೋಪ ಕೂಡ ಮಾಡ್ಕೋತಾ ಇರ್ಲಿಲ್ಲ. ಸಾರಿ ಶೋನಾ, ನಾನು ಸೆಟ್ ಮಾಡಬಾರ್ದಾಗಿತ್ತು. ಆ ಆಮ್ರಪಾಲಿ ಪ್ರದ್ಯುಮ್ನಂಗೆ ಏನೋ ಸುಳ್ಳು ಕತೆ ಹೇಳ್ತಾ ಇದ್ಲು. ನಾವಿಷ್ಟು ದಿನ ಮಾಡಿದ್ದನ್ನ ಎಲ್ಲಿ ಹಾಳು ಮಾಡ್ತಾಳೋ ಅಂತ ಸಿಟ್ಟು ಬಂತು. ಅದಕ್ಕೆ ರೂಢಾಗಿ ಮಾತಾಡ. ಅವಳೊಂಥರ ಸೊಳ್ಳೆ ಮಮ್ಮ, ಯಾವಾಗ ನೋಡಿದ್ರು ಗುಯ್ ಅಂತ ಇರಿಟೇಟ್ ಮಾಡ್ತಾ ಇರ್ತಾಳೆ. ಯಾವಾಗ್ಲೂ ಪ್ರದ್ಯುಮ್ನನ್ ಜೊತೆನೆ ಇರ್ತಾಳೆ. ನೀ ಇರಕ್ ಬಿಡ್ಬಾರ್ದು ಶೋನಾ. ನಿನ್ಗೇನ್ ಮಮ್ಮ ಹೇಳ್ಬಿಡ್ತೀಯಾ? ಆದ್ರೆ ಆ ಕಪಿಸೇನೆ ನನ್ನ ಹತ್ರನೂ ಸೇರ್ಸಲ್ಲ. ನಾನಿಲ್ವಾ ಎಲ್ಲರ ಹತ್ರ ಮಾತಾಡ್ಕೊಂಡು? ಏನ್ ಮಾತಾಡ್ಕೊಂಡಿರ್ತೀಯಾ? ಯಾವಾಗ್ಲೂ ಜಗಳ ಆಡ್ತೀಯಾ ಅಷ್ಟೇ. ಸಾರಿ ಮಮ್ಮ, ಹಾಗೆ ಹೇಳ್ಬಾರ್ದಿತ್ತು ನಾನು. ನೋಡು ಶೋನಾ, ನಾವಿಷ್ಟು ದಿನ ಮಾಡಿದ್ದು ಕೆಲಸ ಮಾಡ್ತಿಲ್ಲ. ಬೇರೆಯವ್ರ ಕೈಲಿರೋ ಚಿನ್ನದ ಬಳೆ ಕಸ್ಕೋಬೇಕು ಅಂದ್ರೆ ಮೊದಲು ಅವ್ರ ಕೈಗೆ ಬೆಣ್ಣೆ ಹಚ್ಬೇಕು. ಒಂದೊಂದ್ಸಲ ಏನೇನೋ ಹೇಳ್ತೀಯ ಮಮ್ಮ. ವಾಟ್ ಇಸ್ ದಿಸ್ ಬೆಣ್ಣೆ ಅಂಡ್ ಆಲ್? ದೊಡ್ಡೋರಿಗೆ ನಾನ್ ಬೆಣ್ಣೆ ಹಚ್ತೀನಿ, ನೀನು ಆ ಕಪಿಸೇನೆ ನಿನ್ನನ್ನು ಇಷ್ಟಪಡೋ ಹಾಗೆ ಮಾಡು. ಅವ್ರು ಇಷ್ಟಪಟ್ರೆ ಪ್ರದ್ಯುಮ್ನ ಕಣ್ ಮುಚ್ಕೊಂಡು ತಾಳಿ ಕಟ್ತಾನೆ. ಮಮ್ಮ, ಪರ್ಫ್ಯೂಮ್ ಬೇಕು ತಾನೆ? ಸರಿ ಆಯ್ತು. ಆಪದ್ ಬಾಂಧವ, ಒಂದು ಪ್ರಶ್ನೆ ಕೇಳಲೆ? ಕೇಳಿ.
ಭೂಲೋಕದಲ್ಲಿ ಎಲ್ಲರ ಮನೆಯೂ ಇಷ್ಟು ದೊಡ್ಡದಾಗೇ ಇರುತ್ತದೆಯೇ? ಎಲ್ರೂ ಮನೆ ಇಷ್ಟು ದೊಡ್ಡದಾಗಿರಲ್ಲ. ಶ್ರೀಮಂತರಂದ್ರೆ ಮನೆ ದೊಡ್ಡದಾಗಿರತ್ತೆ. ಎಲ್ಲರೂ ಶ್ರೀಮಂತರಲ್ಲವೇ? ಇಲ್ಲ ಅಮ್ರಪಾಲಿ, ಬಡವರು ಇದ್ದಾರೆ. ಏಕೆ? ಎಲ್ಲವನ್ನೂ ಹಂಚಿಕೊಂಡರೆ ಎಲ್ಲರೂ ಶ್ರೀಮಂತರಾಗುವುದಿಲ್ಲವೇ? ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಎಲ್ರೂ ಶ್ರೀಮಂತರಾಗ್ಬಿಡ್ತಾರೆ. ಪ್ರೇಮ, ಮೀನಾ, ಏನಂದೆ ಆಪದ್ ಬಾಂಧವ? ಅಂದ್ರೆ ಪ್ರಧಾನ ಮಂತ್ರಿ ಅಂತ. ಬನ್ನಿ ತಿಂಡಿ ಮಾಡೋಣ, ಹಸುವಾಗ್ತಿದೆ. ಇನ್ನೊಂದು ವಿಷಯ ಗೊತ್ತಾ? ಅಲ್ಲ, ಮರ ಇಲ್ಲಿದೆ, ಗರಿ ಹೇಗೆ ಅಷ್ಟು ದೂರ ಬಿತ್ತು? ನನಗೆ ಗೊತ್ತಿಲ್ಲ ಆಪದ್ ಬಾಂಧವ. ಏನಾಗ್ತಿದೆ ನಂಗೆ? ಅವ್ರು ಹೇಳಿರೋ ಕಥೆ ನಿಜ ಅಲ್ಲ ಅಂತ ಗೊತ್ತು ನಂಗೆ. ಈಗಿನ ಕಾಲದಲ್ಲಿ ರಾಜ ರಾಣಿ ಎಲ್ಲ ಎಲ್ಲಿರ್ತಾರೆ? ದೇವ್ಯಾನಿ, ಹೇಳಿ ಮಾಯಿ. ನನಗ್ ಗೊತ್ತು ಪ್ರದ್ಯುಮ್ನನ್ ವಿಷಯದಲ್ಲಿ ನಿನಗೂ ನಿನ್ ಗಂಡನಿಗೂ ಜಗಳ ಆಗ್ತಿರತ್ತೆ ಅಂತ. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಜಗಳ ಯಾಕಾಗತ್ತೆ ಅಥವಾ ಆಡಬೇಡಿ ಅಂತ ಹೇಳಕ್ ಬರ್ಲಿಲ್ಲ. ಕೇಳೋ ಪ್ರಶ್ನೆನ ಕೇಳಿದೀನಿ, ಹೇಳೋ ಮಾತನ್ನ ಹೇಳಿದೀನಿ. ಇನ್ ನಿಮಗ್ ಬಿಟ್ಟಿದ್ದು. ಆದ್ರೆ ನನ್ನ ಮೊಮ್ಮಗನ ಆಯುಸ್ಸು ಆರೋಗ್ಯ ನನಗ್ ಮುಖ್ಯ. ನಿಮ್ ಜಗಳದಿಂದ ಅವನಿಗೆ ತೊಂದರೆ ಆಗತ್ತೆ ಅಂದ್ರೆ ಅದು ನನಗ್ ಸಮಸ್ಯೆ ಆಗತ್ತೆ. ಇಲ್ಲ ಮಾಯಿ, ಪ್ರದ್ಯುಮ್ ನಂಗೆ ತೊಂದರೆ ಆಗೋ ಹಾಗೆ ಮಾಡಲ್ಲ. ಹಾಗಾದ್ರೆ ನೀವಿಬ್ರು ಹೋಮ ಕೂತ್ಕೋಬೇಕು. ಮಾಯಿ, ಅದು ನಿನ್ ಸಮಜಾಯಿಷಿ ನನಗೆ ಬೇಕಾಗಿಲ್ಲ ಸತ್ಯ. ಮಗನ ಆಯುಸ್ಸಿಗೆ ಮಹಾಮೃತ್ಯುಂಜಯ ಹೋಮ ಆಗ್ತಿದೆ. ಗಂಡ ಹೆಂಡತಿ ಹೋಮಕ್ಕೆ ಕೂರ್ಬೇಕು. ಆ ಭಗವಂತನ ಹತ್ರ ಮನ್ಸಾರೆ ಕೇಳ್ಕೋಬೇಕು, ಮಗನ ಆಯುಸ್ಸು ಹೆಚ್ಚಾಗ್ಲಿ ಅಂತ. ಇಷ್ಟೇ ನಾನು ನಿಮ್ಮಿಬ್ಬರ ಹತ್ರ ಕೇಳ್ಕೊಳ್ಳೋದು. ಪೂಜೆಗೆ ನೀವು ಕೂರ್ಬೇಕು ಅಷ್ಟೇ. ಪೇಮೆಂಟ್ ಬಂದಿಲ್ಲ ರೀ. ಕ್ಯಾನ್ ಯು ಪ್ಲೀಸ್ ಚೆಕ್ ಇಟ್? ಇಲ್ಲ, ಆಗ್ಲೇ ಕಳ್ಸಿದೀವಿ. ಐ ಹ್ಯಾವ್ ಟೋಲ್ಡ್ ಹಿಮ್ ಟು ಡೂ ಇಟ್. ತಿಂಡಿ ಇಟ್ಟು ಎಷ್ಟೊತ್ತಾಯ್ತು ಪ್ರದ್ಯುಮ್ನ, ತಿನ್ಬಾರ್ದ? ಹಾ, ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಾವ್ ಆಗ್ಲೇ ಕಳ್ಸಿದೀವಿ. ಒಂದ್ಸಲ ಚೆಕ್ ಮಾಡಿ ಅಂಡ್ ಸೆಂಡ್ ಇಟ್ ಅಗೇನ್. ಅಲ್ಲ, ನಾನೇನ್ ಹೇಳ್ದೆ, ನೀವೇನ್ ಮಾಡ್ತಾ ಇದ್ದೀರಾ? ಒಂದ್ಸಲ ಚೆಕ್ ಮಾಡಿ ಅಲ್ಲ ಪ್ಲೀಸ್. ನನ್ನ ಪ್ರಕಾರ ಇಮೇಲ್ ಐಡಿ ಹಣ್ಣಾದ್ರೂ ತಿಂತೀನಿ. ಏನಿಲ್ಲ, ಒಂದ್ಸಲ ಇಮೇಲ್ ಐಡಿ ಚೆಕ್ ಮಾಡಿ ಪ್ಲೀಸ್. ಹೌದು ಸರ್, ಪೇಮೆಂಟ್ ಅವಾಗಲೇ ಆಗಿದೆ. ಇನ್ನೊಂದ್ಸಲ ಚೆಕ್ ಮಾಡಿ ನೀವು. ಇಲ್ಲ, ಮೇಲ್ ನನಗಿನ್ನ ಬಂದಿಲ್ಲ. ನಾನು ಅವತ್ತೇ ಹೇಳಿದೆ ನಿಮ್ಗೆ. ಇನ್ನೂ ಬಂದಿಲ್ಲ. ಕ್ಯಾನ್ ಯು ಪ್ಲೀಸ್ ರೀಸೆಂಡ್ ಇಟ್? ಇವತ್ತು ನಾನು ಆಫೀಸಿಗೆ ಬರ್ತೀನಿ, ಅವಾಗ ಚೆಕ್ ಮಾಡೋಣ. ವಿಲ್ ಸಿ ಹೌ ಟು ಡೂ ಇಟ್ ಅಂಡ್ ದೆನ್ ವಿಲ್ ಡೂ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಪ್ರದ್ಯುಮ್ನ, ನಿನಗ್ ತಿನ್ಸೋ ಅಷ್ಟೊತ್ತಿಗೆ ನಾನ್ 10 kg ಸಣ್ಣ ಆಗ್ಬಿಡ್ತೀನಿ. ಅಮ್ಮ, ನಾನು ತಿಂತಿದ್ದೆ. ಯಾಕೆ ಇಷ್ಟು ಕಷ್ಟಪಡ್ತೀಯಾ? ತಿಂತ್ಯಾ ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ತಣ್ಣಗಾಗ ತನಕ ಬಿಟ್ಬಿಡ್ತೀಯ, ಆಮೇಲೆ ಬಿಸಿ ಇಲ್ಲ, ಹಸಿವಿಲ್ಲ, ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ಬಿಡ್ತೀನಿ ಅಂತ್ಯ. ನೀನ್ ಕೊಡೋ ಕಾರಣ 1-2? ನೀನ್ ಆನೆಯ ಬೃಂದಾಗಿಂತ ಕಡೆ. ಈ ವಿಷಯದಲ್ಲಿ ಪುಟ್ಟಾಣಿಗಿಂತ ಕೆಟ್ಟವನ ನಾನು? ಬರೀ ನಾಟಕ, ಕೋತಿ. ಒಂದ್ ಗುಟ್ಟು ಹೇಳಮ್ಮ. ಹೇಳು. ನನಗೆ ನಿಂಗೆ ತಿನ್ಸ್ಬೇಕು ಅಂತ ಆಸೆ, ಅದಕ್ಕೆ ತಿನ್ನಕ್ ಲೇಟ್ ಮಾಡೋದು ನಾನು.
ಬಾಯ್ ಬಿಟ್ಟು ಹೇಳ್ಬೋದಲ್ಲ, ಯಾಕೆ ಕೊಳಿಕೋತ್ಯಾ? ಯಾಕಂದ್ರೆ ನಿನಗೆ ದಿನಕ್ಕೊಂದ್ಸಲ ಗೋಲ್ಡ್ ಹೊಯ್ಕೊಂಡಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ನೀನ್ ಎಷ್ಟು ಕ್ಯೂಟಾಗಿ ಸೆಟ್ ಮಾಡ್ಕೋತೀಯ ಗೊತ್ತಮ್ಮ? ನೋಡು ನೋಡು, ಇವಾಗ ಮಾಡ್ಕೊಂಡಿದ್ಯಲ್ಲ ಹಾಗೆ. ಕೆನ್ನೆ ಮುಟ್ಬೇಡ್ವಾ? ಪ್ರತಿಮ, ನೀನಿಲ್ಲ ಅಂದ್ರೆ ನನ್ನ ಜೀವನ ಎಷ್ಟು ಖಾಲಿ ಆಗ್ಬಿಡುತ್ತೆ ಗೊತ್ತಾ? ನಾನೆಲ್ಲ ಮಾಡ್ತೀನಿ, ಇಲ್ಲೇ ಇರ್ತೀನಿ ನಿನ್ ಜೊತೆ. ನಿನ್ಗೆ ಇಷ್ಟು ಖುಷಿ ಅನುಭವಿಸೋ ಯೋಗ್ಯತೆನೇ ಇಲ್ಲ ಪ್ರದ್ಯುಮ್ನ. ಇದು ನನಗ್ ಸೇರ್ಬೇಕಾಗಿರೋ ಖುಷಿ. ಅಯ್ಯೋ, ನೀವಾ? ಕೋತಿಗಳ ಬಾ ಅಕ್ಕ ಜೊತೆಗೆ. ಎಲ್ಲಿಗೆ? ಕೆಲ್ಸ ಇದೆ ಅಕ್ಕ, ಬಾ. ಏನ್ ಕೆಲ್ಸ? ಬರೀ ಪ್ರಶ್ನೆನೇ ಆಯ್ತು, ಬಾ ನಮ್ ಜೊತೆಗೆ, ಗೊತ್ತಾಗುತ್ತೆ ನಿನ್ಗೆ. ಬೃಂದಾ, ಬೃಂದಾ ಇದ್ದೇಳೆ? ಒಂದ್ ಕತ್ತೆ ವಯಸ್ಸಾಯ್ತು ನಿನ್ಗೆ, ಇನ್ನೂ ಬುದ್ಧಿ ಜವಾಬ್ದಾರಿ ಬಂದಿಲ್ಲ. ಒಂದ್ ಕತ್ತೆ ವಯಸ್ಸಾದ್ರೆ ನಿಂಗೆ ಗೊತ್ತು ಕತ್ತೆಗೆ ಎಷ್ಟು ವಯಸ್ಸಾಗಿರತ್ತಂತ? ಯಾಕೆ ಹೀಗೆ ಮಾತಾಡ್ ನಂಗೆ ಹೊಟ್ಟೆ ಉರಿಸ್ತ್ಯಾ? ನಾನ್ ಏನಮ್ಮ ಮಾಡ್ದೆ? ನನ್ ಪಾಡಿಗೆ ನಾನ್ ಮಲ್ಗಿದ್ದೆ, ನೀನೇ ಬಂದ್ ಬೈತಾ ಇದ್ಯಲ್ಲ. ಅದಕ್ಕೆ ಹೊಟ್ಟೆ ಉರಿತಿರೋದ್ ನನ್ಗೆ. ಟಿವಿ ಹಾಳು ಮಾಡಿ, ಮನೆಯವ್ರ ಮುಂದೆ ಅವಮಾನ ಮಾಡಿ, ಈಗ ಏನು ಆಗೇ ಇಲ್ಲ ಅನ್ನೋಳ್ ತರ ಮಲಗಿದ್ಯಾ ನೋಡು. ಇನ್ ನಾನ್ ಏನ್ ಮಾಡ್ಬೇಕು? ಒಂದ್ ತೊಟ್ಟು ವಿಷ ಹಾಕ್ಬಿಡ್ ನನ್ ಬಾಯಿಗೆ. ಬೆಳಗ್ಗೆ ಎಲ್ ಸಿಗತ್ತಮ್ಮ ವಿಷ? ಎಲ್ಲ ನನ್ ಕರ್ಮ. ಪುಟಾಣಿ, ಯಾರು ನನ್ ಮಲ್ಗಕ್ಕೆ ಬಿಡಲ್ವಾ? ಯಾಕಿಷ್ಟು ಕೋಪ ಪುಟಾಣಿ? ನನ್ ಪಾಡಿಗೆ ನನ್ ಬಿಟ್ಬಿಡಿ ಎಲ್ರು ಪ್ಲೀಸ್. ನಿನ್ನ ಕೋಪ ಕಡಿಮೆ ಮಾಡಲು ನಾನೇನಾದರೂ ಸಹಾಯ ಮಾಡಬಹುದೇ? ಒಂದ್ ಕೆಲ್ಸ ಮಾಡ್ಬಿಡು, ನಂಗೊಂದ್ ರೆಕ್ಕೆ ಕೊಟ್ಬಿಡು, ಈ ಮನೆಯಿಂದ ಹಾರ್ಕೊಂಡು ಹೋಗ್ತೀನಿ. ರೆಕ್ಕೆ ಕೊಡುವುದು ಅಸಾಧ್ಯ, ಆದರೆ ನೀನು ಹಾರುವಂತೆ ಮಾಡಬಹುದು.